ಚಿತ್ರದ ನಾಯಕ ನಟ ಮತ್ತೆ ನಟಿ ಬಗ್ಗೆ ಅವರ ಹಿಡನ್ ಟ್ಯಾಲೆಂಟ್ಸ್ ನೀವು ಗುರುತಿಸಿರೋದು ನೋಡಿರೋದು ಹೇಳೋದಾದ್ರೆ ಏನ್ ಸರ್? ರಾಣಾ ಅವರಿಂದ ಸ್ಟಾರ್ಟ್ ಮಾಡೋಣ. ರಾಣಾ ಅವ್ರದ್ದು ಬಿಗ್ಗೆಸ್ಟ್ ಕ್ವಾಲಿಟಿ ಏನು ಅಂತಂದರೆ ಹಿಸ್ ವಿಲ್ಲಿಂಗ್ನೆಸ್ ಟುವರ್ಡ್ಸ್ ಲರ್ನಿಂಗ್. ಇನ್ಸ್ಟೆಂಟ್ ಅಂದರೆ ಕಲಿತಾನೇ ಇರಬೇಕು, ಕಲಿಬೇಕು ಅನ್ನೋ ಒಂದು ಆ, ಆಸಕ್ತಿ ಅವ್ರ ಒಳಗಡೆಯಿಂದ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಅದು ಎಲ್ಲಿವರೆಗೂ ಇರುತ್ತೆ ಅವ್ರಿಗೆ ತುಂಬ ಚೆನ್ನಾಗಿ ಆಗ್ತಾನೆ ಹೋಗುತ್ತೆ ಕೆರಿಯರ್. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಈಸ್ ವೆರಿ ಗ್ರೌಂಡೆಡ್. ಈಗ ಹೌದು ಅವ್ರ ಮನೆಯೇ ಅವರೆಲ್ಲ ಸಿನಿಮಾ ಇಂಡಸ್ಟ್ರಿಯಿಂದನೇ ಮನೆ ಇರೋದು. ಅವ್ರ ತಾಯಿಯವರಾಗಿರ್ಬೋದು, ಅಕ್ಕ ಆಗಿರ್ಬೋದು, ಭಾವ ಎಲ್ಲರೂ ದೇ ಬೀನ್ ಲೈಕ್ ದಟ್. ಆದರೂ ಕೂಡ ಈಸ್ ವೆರಿ ಗ್ರೌಂಡೆಡ್, ವೆರಿ ಸಿಂಪಲ್. ಹಾಗಾಗಿ ನಿಮಗೆ ನಿಮ್ಮ ಗ್ರೋತಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ಒನ್ ಕ್ವಾಲಿಟಿ ಅಬೌಟ್ ಒನ್ ಆಫ್ ದಿ ಕ್ವಾಲಿಟೀಸ್ ಅಬೌಟ್ ರಾಣಾ. ಆ್ಯಂಡ್ ಪ್ರಿಯಾಂಕಾ ಈಸ್ ಏನು ಅಂತಂದರೆ ನಿಮಗೆ ಪಾತ್ರನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡೋದ್ರಲ್ಲಿ ಪ್ರಿಯಾಂಕಾ ಇಸ್ ವೆರಿ ನೈಸ್. ಅಂದರೆ ಶಿ ಈಸ್ ಆಲ್ ಅಬೌಟ್ ನಾನು ಅಲ್ಲಿ ಐ ಥಿಂಕ್ ಶೀಸ್ ಈಗ ಗೊತ್ತಿಲ್ಲ ಅವರಿಗೆ, ನಾನೊಂದು ಅಲ್ಲಿ ರಿವೀಲ್ ಮಾಡ್ತೀನಿ. ನಾವು ಮಹಾನಟಿ ಫೈನಲ್ ವಿನ್ನರ್ ಯಾರು ಅಂತ ಡಿಸಿಷನ್ ತೊಗೋಬೇಕಾಗಿತ್ತು. ಸೊ ವಿ ಹ್ಯಾಡ್ ಅ ಮೀಟಿಂಗ್ ಜಸ್ಟ್, ಅಂದರೆ ಎಲ್ಲ ರೌಂಡ್ಸ್ ಎಲ್ಲ ಮುಗೀತು, ಎಲ್ಲ ಆಯಿತು. ನಮ್ಮ ಚಾನಲ್ ಹೆಡ್ ರಾಘವೇಂದ್ರ ಹುಣಸೂರು ಅವರಿಂದ ಹಿಡಿದು ರಮೇಶ್ ಸರ್, ಪ್ರೇಮಾ ಮೇಡಮು, ನಾನು ಎಲ್ಲರೂ ಒಂದು ಫೈನಲ್ ಮೀಟಿಂಗ್ ಅಂತ ಕೂತ್ಕೊಂಡು ಯಾರು ವಿನ್ನರ್ ಆಗಬೇಕು ಅಂತ ಮಾತಾಡಿದಾಗ ಹಿಂಗೆ ಹೆಸರುಗಳು ಅಲ್ಲಿರೋ ಟಾಪ್ 3 ಹೆಸರುಗಳು ಬರ್ತಾಯಿತ್ತು. ಸೊ ಎಲ್ಲ ಸಜೆಸ್ಟ್ ಮಾಡಿದ್ವಿ ನಾವುಗಳು ಎಲ್ಲ ಇತ್ತು. ಪ್ರಿಯಾಂಕಾ ಒಂದು ಆಪ್ಷನ್ನು ಅಂತಲೂ ಬಂತು. ಸೊ ಅವಾಗ ನನಗೆ ಕೇಳಿದ್ರು, ವೈ ಡು ಯು ಥಿಂಕ್ ಶಿ ಶುಡ್ ವಿನ್ ಅಂತ ಅಂದ್ಬಿಟ್ಟು. ಇನ್ನೊಬ್ರು ಯಾರೋ ಈ ಥರದೊಂದು ಕ್ವಾಲಿಟಿ ಇದೆ, ಅವರು ಸ್ಟೇಜ್ ಮೇಲೆ ಎಂಟರ್ಟೈನ್ ಮಾಡ್ತಾರೆ, ನಗಿಸ್ತಾರೆ, ಇನ್ನೊಬ್ರು ಯಾರು ಹಿಂಗೇನೋ ಮಾಡ್ತಾರೆ ಅವ್ರದ್ದು. ಸೊ ನಾನಂದೆ, ಸರ್ ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಶಿ ನೋಸ್ ವಾಟ್ ಟು ಡೂ ಫ್ರಮ್ ಆ್ಯಕ್ಷನ್ ಟು ಕಟ್. ಅಷ್ಟರೊಳಗಡೆ ಅವ್ರು ಬ್ರಿಲಿಯಂಟ್ ಆಗಿದ್ದಾರೆ. ಮಿಕ್ಕಿದವ್ರು ಆ್ಯಕ್ಷನ್ಗಿಂತ ಮುಂಚೆ ಹೇಳಿರ್ಬೋದು, ಕಟ್ ಅಂದಮೇಲೆ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ. ಫಾರ್ ಮೀ ಶಿ ಈಸ್ ಅನ್ ಆ್ಯಕ್ಟರ್ ಹೂ ನೋಸ್ ವಾಟ್ ಟು ಡೂ ಫ್ರಮ್ ಆ್ಯಕ್ಷನ್ ಟು ಕಟ್. ಸೊ ಆ ಆ್ಯಕ್ಷನ್ ಟು ಕಟ್ ಒಳಗಡೆ ಬೇರೆ ಪ್ರಿಯಾಂಕಾ ಇದ್ದಾರೆ. ದಟ್ಸ್ ಸೂಪರ್, ದಟ್ಸ್ ಸೂಪರ್. ಸೊ ಹಬ್ಬದ ಸಡಗರ ಸಂಭ್ರಮ ಜೊತೆ ನಿಮ್ಮೆಲ್ಲರಿಗೂ ಒಂಥರ ಹಬ್ಬನೇ. ಮೂವಿ ರಿಲೀಸ್ ಆಗಿ ಥಿಯೇಟರ್ನಲ್ಲಿ ಜನ ಕೂರೋದು, ಜನರಿಂದ ಇನ್ಪುಟ್ಸ್ನ ತಗೊಳೋ ಹಬ್ಬ ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಬ್ಬ ಅಂದ ತಕ್ಷಣ ವಿಶೇಷ ಹಬ್ಬದಲ್ಲಿ ಮಾಡುವಂತಹ ಅಡಿಗೆಗಳು. ಸೊ ಈಗ ಮದುವೆ ಆಗಿರೋದ್ರಿಂದ ಹೆಂಡತಿ ಯಾಕೆ ಸೂಪರ್ ಆಗಿ ಮಾಡ್ತಾರೆ ಹಬ್ಬದ ಅಡಿಗೆ? ಮಾತಾಡ್ರಿ, ಯಾಕ್ರಿ ಒಬ್ಬ ನೋಡ್ತಿರ್ತಾರೆ ಪ್ರೋಗ್ರಾಮ್, ಏನೋ ಒಂದು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ. ಇಲ್ಲ, ಎಲ್ಲರೂ ಸೇರ್ಕೊಂಡು ಮಾಡ್ತಿರ್ತಾರೆ, ಒಬ್ರು ಎಲ್ಲ ಹೆಲ್ಪ್ ಹಂಗೆ ಹಿಂಗೆ ಎಲ್ಲ ನಡೀತಾ ಇರುತ್ತೆ. ಮಾಮೂಲಿ ಗಣೇಶ ಹಬ್ಬಕ್ಕೆಲ್ಲ ಮಾಡೋದು. ಅಡಿಗೆ ಮಾಡಕ್ ಬರುತ್ತಾ ಅವ್ರಿಗೆ ಬರಲ್ವಾ? ಅದಕ್ಕೆ ಸರ್ ಬ್ಯಾಲೆನ್ಸ್ ಮಾಡ್ತಾರೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ ಅಂತ ಸುಮ್ನೆ ಹೇಳಕ್ಕಾಗಲ್ವಲ್ಲ ನಮ್ಗೆ. ನಿಮ್ಮ ಮನೇಲಿ ಹಬ್ಬ ಅಂದ ತಕ್ಷಣ ತಾವು ಮಾಡುವಂತ ಕೆಲಸ ಏನ್ ಸರ್? ನೀವು ಸಾಮಾನ್ಯರಂತೆ ಹೋಗಿ ಈ ಬಾಳೆಕನ್ ತರೋದು ಆ ಥರದ್ದೆಲ್ಲ ಮಾಡ್ತೀರಾ? ನಾನೇ ಎಲ್ಲ ಮಾಡೋದು ಗಣೇಶ ಹಬ್ಬಕ್ಕೆ. ಹೌದಾ? ಗಣೇಶ ಹಬ್ಬದಲ್ಲಿ ನನಗೆ ಮೋದಕ ಸರ್? ರೂಲ್ ಮಾಡ್ಬಿಟ್ಟು ಅಲ್ಲ, ಅಡುಗೆ ಅಡ್ಗೆ ಮಾಡ್ಲಿಲ್ಲ. ಐಟಮ್ ಬೇಕಾರೆ ಅಲ್ಲ, ನಾನು ಐಟಮ್ ತರ್ತೀನಿಲ್ಲ ಬೇಕಾರೆ, ಅಲ್ಲ ಅದ್ ಬಿಟ್ರೆ ಅದ ಹೆಂಗು ನೋಡ್ಕೊಳ್ತಾರೆ ಎಲ್ಲರೂ. ಬಟ್ ಮೇನ್ ಏನಂದ್ರೆ ಪೂಜೆ ಅದೆಲ್ಲ ಪುರೋಹಿತರ ಜೊತೆ ಕೂತ್ಕೊಂಡು ಎಲ್ಲ ಮಾಡೋದು ನಾನೇ. ಆಮೇಲೆ ಲಾಸ್ಟ್ ಅಲ್ಲಿ ಅಫ್ಕೋರ್ಸ್ ವಿಸರ್ಜನೆ ಟೈಮಲ್ಲೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡೋದು ನಾನೇ. ಸೊ ಅದೆಲ್ಲ ನಂದು ಡಿಪಾರ್ಟ್ಮೆಂಟ್. ಅಡುಗೆ ಡಿಪಾರ್ಟ್ಮೆಂಟ್ ನಂದಲ್ಲ ಅಂತ ಅವರೇ ಹೇಳಿರೋದು, ನಾನಲ್ಲ. ಅದನ್ನು ರಾಂಗ್ ಆಗಿ ತಗೊಂಬೇಡಿ, ಅವರೇ ಹೇಳಿರೋದು. ಅದವ್ರು ನೋಡ್ಕೊಳ್ತಾರೆ. ಅಫ್ಕೋರ್ಸ್ ನೀವು ಅಡುಗೆ ಅಂತ ಬಂದಿದ ತಕ್ಷಣ ಒಂದು ಹಬ್ಬ ಅಂದರೆ ಅಫ್ಕೋರ್ಸ್ ಈ ಗಣೇಶ ಹಬ್ಬಕ್ಕೆ ಮೋದಕ ಆಗಿರೋ ಒಬ್ಬಟ್ಟು ಸಾರು ಅದೆಲ್ಲ ಕಾಮನ್ ಎಲ್ಲ ಇದ್ದೇ ಇರುತ್ತೆ. ಬಜ್ಜಿ ಪಕೋಡ ಎಲ್ಲ ನೀಟಾಗಿ ಮಾಡಿಬಿಟ್ಟು ಚೆನ್ನಾಗಿರುತ್ತೆ, ಒಳ್ಳೆ ಒಂದು ವಾತಾವರಣ. ಎಲ್ಲ ಬಾಳೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕೂತ್ಕೊಂಡು ಬಾರಿಸ್ತೀವಿ. ತರುಣ್ ಸರ್, ನೀವು ತುಂಬಾ ಲಕ್ಕಿ ಇನ್ನೊಂದು ವಿಷಯದಲ್ಲಿ. ಏನು ಅಂದ್ರೆ, ಸೊ ನಮ್ದೆಲ್ಲ ಮದ್ವೆ ಫೋಟೋಸ್ ಅವೆಲ್ಲ ನೋಡ್ಬೇಕಾದ್ರೆ, ಸೊ ಒಂದ್ಸಲ ಏನಾದ್ರು ಕ್ಲಿಪ್ಪಿಂಗ್ ನೋಡ್ರೆ ಗೂಬೆ ತರ ನಿಂತ್ಕೋಬೇಕು, ಚೆನ್ನಾಗಿ ನಿಂತ್ಕೋಬೇಕಿತ್ತು, ಆ ಡ್ರೆಸ್ ಬೇಡ ಈ ಕಲರ್ ಹಾಕೋಬೇಕಿತ್ತು. ನಿಮ್ಗೆ 2 ಚಾನ್ಸು ಸರ್. ಒಂದ್ರಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಇನ್ನೊಂದ್ರಲ್ಲಿ ಕರೆಕ್ಟ್ ಮಾಡ್ಕೊಳೋ ಅಂತ ಆಪರ್ಚುನಿಟಿ ಯಾರಿಗುಂಟು ಯಾರಿಗಿಲ್ಲ ಸರ್. ಸೊ ಈ ಥರದ್ದು ನೀವೇನಾದ್ರು ಮಾಡಿದ್ರೆ ಸರ್? ಇದ್ರಲ್ಲಿ ಹಿಂಗಿದೆ ಕಾಂಬಿನೇಷನ್ನು, ಆ ಪೇರಿಂಗ್ ಅದೆಲ್ಲ ತುಂಬಾ ಅದ್ಭುತವಾಗಿತ್ತು ಸರ್. ಎಲ್ಲರೂ ಏನ್ ಸಖತ್ತಾಗಿದೆ, ಡ್ರೆಸ್ ಕಾಂಬಿನೇಷನ್ ಆಗಿರ್ಬೋದು, ಪ್ರೆಸೆನ್ಸ್. ಬೇಕಾಗೂ ಇರ್ಲಿಲ್ಲ, ಯಾಕಂದ್ರೆ ಇವ್ರು ತಪ್ಪೇ ಮಾಡಲ್ವಲ್ಲ. ಇವ್ರು ಬಂದ್ರು ಏನ್ ಮ್ಯಾಚಿಂಗ್ ಸರ್ ತುಂಬಾ ದೂರ ಇದ್ದೀರಾ, ಹೈಫೈ ಕೊಡಕ್ ಆಗಲ್ಲ. ಯಾವಾಗ್ಲೂ ಸುಮ್ನೆ ಮದ್ವೆ ಅಂತ ಅಲ್ಲ, ನೀವು ಸುಮ್ನೆ ಎಲ್ಲಾದ್ರೂ ನೋಡಿ ಮ್ಯಾಚಿಂಗ್ ಇರ್ತಾರೆ, ಪರ್ಫೆಕ್ಟ್ ಕಾಂಬಿನೇಷನ್. ಹಿಂಗ್ ಪ್ಲಾನ್ ಮಾಡ್ಕೊಂಡು ಇರ್ತೀರಾ ಸರ್? ಅಲ್ಲ, ಕಿಸಿಕಿ ನಜರ್ ನಾಲಗೆ ಪಾಪ ದೃಷ್ಟಿ ಆಗದೆ ಇರ್ಲಿ. ಹೇಳಿ ಸರ್, ಹೇಳಿ ಸರ್. ಆ ಥರ ತುಂಬ ಏನು ನಾನು ವೆಡ್ಡಿಂಗ್ ವೈಸಲ್ಲಿ ತುಂಬ ಆ ಥರ ಪ್ಲ್ಯಾನಿಂಗು ಆ ಥರದ್ದೆಲ್ಲ ಏನೂ ಮಾಡಿರಲಿಲ್ಲ. ಬಟ್ ನನಗಿರೋಂಥ ನಾಲೆಡ್ಜಲ್ಲಿ ಏನಾಗಬೇಕಂತ ತುಂಬ ಕಮ್ಮಿ ಟೈಮ್ ಇತ್ತು ನಮಗೆ. ಆ ಡಿಸಿಷನ್ ತೊಗೊಂಡು ನಾವು ಮದುವೆ ಆಗಿ ಆ ಡೇಟ್ ಅನೌನ್ಸ್ಮೆಂಟ್ ಮಾಡೋದಕ್ಕೆ ತುಂಬ ನನ್ನ ಹತ್ರ ಒಂದು 20-25 ಡೇಸ್ ಅಷ್ಟೇ ಇದ್ದಿದ್ದು. ಸೊ ಅಷ್ಟರಲ್ಲಿ ಏನು ಬೆಸ್ಟ್ ಆಗುತ್ತೆ ಅನ್ನೋದನ್ನು ಟ್ರೈ ಮಾಡ್ತಾ ಬಂದ್ವಿ ನಾವು.
ನಾವಿಬ್ಬರು ಟೋಟಲ್ 2 ಬೇರೆ ಕಲ್ಚರಿಂದ ಬಂದಿರೋದಕ್ಕೋಸ್ಕರ ಸೊ ಎರಡನ್ನೂ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಒಂದಿತ್ತು. ಸೊ ಹಾಗಾಗಿ ಫಸ್ಟ್ ಇಲ್ಲೇನು ಇಂಡಿಯನ್ ನಮ್ಮ ಹಿಂದೂ ಇದ್ರ ಪ್ರಕಾರ ಮದುವೆ ಆಯಿತು. ಸೊ ಅದು ತುಂಬ ಚೆನ್ನಾಗಾಯ್ತು ನಮ್ಗೆ. ಇಲ್ಲೆಲ್ಲ ಸಿನಿಮಾದವ್ರು ಎಲ್ಲರನ್ನೂ ಕರೆದು ಒಂದು ರಿಸೆಪ್ಷನ್ನು, ನೆಕ್ಸ್ಟ್ ವೆಡ್ಡಿಂಗು ಎಲ್ಲ ಇಲ್ಲಿ ಮಾಡಿದ್ವಿ. ಅದಾಗಿ ಒಂದು 20 days ಆದಮೇಲೆ ಅಲ್ಲಿ ಒಂದು ಅವ್ರದ್ದು ಟ್ರೆಡಿಷನಲ್ ಒಂದು ಚರ್ಚ್ ವೆಡ್ಡಿಂಗ್ ಆಯಿತು. ಸೊ ಅದು ತುಂಬ ಮನೆ ಫ್ಯಾಮಿಲಿ ಮಟ್ಟಕ್ಕೆ ಅಲ್ಲಿ ಮಂಗಳೂರು ಸೈಡಲ್ಲಿರೋರು ಅವರೆಲ್ಲ ಬರಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಪ್ಲ್ಯಾನ್ ಮಾಡಿದ್ದು. ಅದೇ ಈ ಸಿನಿಮಾಗೇನೆ ಹೀರೋಯಿನ್ಗಳಿಗೇನೆ ಕಾಸ್ಟ್ಯೂಮ್ ಏನು ಮಾಡಬೇಕು, ಬ್ಯಾಕ್ ಗ್ರೌಂಡ್ ಏನು ಮಾಡಬೇಕು, ಈ ಸಾಂಗ್ಗಾದ್ರೆ ಏನು ಅಂತೆಲ್ಲ ಅಷ್ಟು ಯೋಚನೆ ಮಾಡೋರು. ನಮ್ದಕ್ಕೆ ಮಾಡ್ಕೊಳಲ್ವಾ? ಅದು